ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಚ್ ಡಿ ಕೋಟೆ ವಿಜಯಕುಮಾರ್ ಮಾತಾಡ್ತಾ ಇದ್ದೀನಿ. ನಾನು ಇವಾಗ ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ನಮ್ಮದೊಂದು ಎಚ್ ಡಿ ಕೋಟೆ ಕಬಿನಿ ಬ್ಯಾಕ್ ವಾಟ್ರ್ ಕಂಟ್ರಿ. ಇದು ಸೂಪರ್ ಜಾಗ, ಒಳ್ಳೆ ಜಾಗ ಅಂತ ಹೇಳ್ಬೋದು. ನೋಡಿ, ಕಣ್ಣು ಮುಂದೆ ಆನೆಗಳು, ಜಿಂಕೆಗಳು ಆ ಥರ ಈ ಥರ ಎಲ್ಲ ಏನೇನೋ ಮೇಯ್ತಾ ಇದೆ. ನೋಡೋಕ್ಕೆ ಒಂಥರ ಖುಷಿ ಆಯ್ತದೆ. ನಾವೇನು ನೋಡ್ತಾ ಇರ್ತೀವಿ, ಹೊರಗಡೆ ಬಂದವರು ಕೂಡ ಈ ಕಡೆ ಸಮ್ಮರ್ ಟೈಮಲ್ಲಿ ಮಾತ್ರ ಕಾಣೋಂಥದ್ದು ಇದು. ಸೊ ಒಂದು ಜೂನ್ ಟೈಮಲ್ಲೆಲ್ಲ ಈ ಥರ ಆಗಿರ್ತದೆ ಜಾಗಗಳು. ಇದೆಲ್ಲ ನೀರು ತುಂಬೋಗುತ್ತೆ. ಏನು ಆನೆಗಳು ಇವೆಲ್ಲ ಮೇಯ್ತಾ ಇದ್ದಾವೆ. ಈ ಜಾಗ ಎಲ್ಲ ನೀರು ತುಂಬೋಗುತ್ತೆ. ಹೀಗೆ ಹಿಂದ್ಗಡೆ ಹೋದರೆ ಕೇರಳ ಬಾರ್ಡ್ರು, ಒಂದು 50 ಕಿಲೋಮೀಟ್ರ್ ಕೇರಳ ಬಾರ್ಡ್ರು ಎಚ್ ಡಿ ಕೋಟೆಯಿಂದ. ನಾನು ಇವಾಗ ನಮ್ಮ ಎಚ್ ಡಿ ಕೋಟೆ ಟೌನಿಂದ 30 ಕಿಲೋಮೀಟ್ರ್ ಬಂದಿದ್ದೀನಿ ಇಲ್ಲಿಗೆ. ಸಂಜೆ ಹೊತ್ತು ಈ ಟೈಮಲ್ಲಿ ಬಂದರೆ, ಈವ್ನಿಂಗ್ ಟೈಮಲ್ಲಿ ಒಂದು 5:30 ಈ ಟೈಮಲ್ಲಿ ಈ ಥರ ಆನೆಗಳು ಈ ಥರ ಎಲ್ಲ ಕಾಣ್ತವೆ. ಒಳ್ಳೆ ಕಣ್ಣು ತುಂಬ್ಕೋಬೋದು ಅಂತೇಳಿ ನಿಸರ್ಗನ ಒಂಥರ ಚೆನ್ನಾಗಿದೆ ಪ್ಲೇಸು. ಕಾಡು ವಾತಾವರಣ ಪೂರ್ತಿ, ಸುತ್ತ ಎಲ್ಲಿ ನೋಡಿದ್ರು ಕಾಡು ವಾತಾವರಣ. ಮತ್ತು ಈ ಕಡೆ ಎಲ್ಲ ಶೂಟಿಂಗ್ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಮತ್ತು ಶಿವರಾಜ್ ಕುಮಾರ್ ಅವರು. ಗಂಧದ ಗುಡಿ ಫಿಲಮ್ಮು ಮತ್ತು ಮಾಸ್ತಿ ಗುಡಿ ಫಿಲಮ್ಮು ಈ ಥರ ಎಲ್ಲ ಈ ಕಡೆ ಶೂಟಿಂಗ್ ಮಾಡಿರೋಂಥದ್ದು. ಮತ್ತು ಯಾರು ಜಾಸ್ತಿ ಈ ಕಡೆ ಪಬ್ಲಿಕ್ ಏನೂ ಬಿಟ್ಕೊಳ್ಳಲ್ಲ. ನಾವು ಇಲ್ಲಿ ಲೋಕಲ್ ಅವರಾಗಿರೋದ್ರಿಂದ ನಮಗೆ ನೋಡೋಕೆ ಬಿಟ್ಟಿದ್ದಾರೆ. ಮತ್ತು ಆಲ್ಮೋಸ್ಟ್ ಸಮ್ಮರ್ ಟೈಮಲ್ಲಿ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಬ್ಯಾಕ್ ವಾಟ್ರಲ್ಲಿ ಓಡಾಡೋದ್ರಿಂದ ಎಲ್ಲರೂ ಸುಮಾರು ಜನ ಬರ್ತಾರೆ ಗೊತ್ತಿರೋರು. ಮತ್ತು ಇದು ಎಚ್ ಡಿ ಕೋಟೆಯಲ್ಲಿ ಇರೋಂಥದ್ದು. ಎಚ್ ಡಿ ಕೋಟೆ ಟೌನಿಂದ 30 ಕಿಲೋಮೀಟ್ರು ಬಫರ್ ಝೋನಿಗೆ ಬರುತ್ತೆ ಇದು. ಮತ್ತು ಹೊರಗಡೆಯಿಂದ ಯಾರಾದರೂ ಬಂದರೆ ಇಲ್ಲಿಗೆ ಈ ಜಾಗ ನಾನು ಇವಾಗ ಅಪ್ಲೋಡ್ ಮಾಡ್ತಾರದು ನೋಡಿ ಯಾರಾದರೂ ಬಂದರೆ ಏನು ಗಲೀಜು ಮಾಡೋಕ್ಕೆ ಹೋಗ್ಬಿಡಿ. ಪೇಪರು ಕಸ ಅಂಥದ್ದು ಏನೂ ತುಂಬ ಹಾಗೆ ಚೆನ್ನಾಗಿದೆ, ಹಾಗೆ ಇರೋಕ್ಕೆ ಬಿಟ್ಬಿಡ್ಬೇಕು ಜಾಗನ. ಅಷ್ಟು ಖುಷಿ ಆಗ್ತಿದೆ ಜಾಗ ನೋಡಿದ್ರೆ. ಎದ್ದೋಗೋಕ್ಕೆ ಮನಸ್ಸಾಗ್ತಿಲ್ಲ. ನಾನು ಅಲ್ಲೇ ಎಲ್ಲಾರು ಜಾಗ ತಗೊಂಡು ಅಲ್ಲೇ ಮನೆ ಮಾಡ್ಕೊಂಡು ಇದ್ಬಿಡೋಣ ಅನಿಸುತ್ತೆ. ಬಟ್ ಅಲ್ಲೆಲ್ಲೂ ಜಾಗ ಸಿಗಲ್ಲ ಪರ್ಚೇಸಿಂಗೆ, ಎಲ್ಲ ಬಫರ್ ಝೋನ್ ಇರೋದ್ರಿಂದ. ಸಂಜೆ ಹೊತ್ತು ಮಾತ್ರ ಒಳ್ಳೆ ಸನ್ಸೆಟ್ಟು, ಚೆನ್ನಾಗಿದೆ ಜಾಗ. ಮತ್ತು ಇಲ್ಲೆಲ್ಲ ನೀರು ತುಂಬೋಗುತ್ತೆ. ಈಗ ಒಂದು ಜೂನ್ ಕಳೀತಿದ್ದಂಗೆ ಜುಲೈಗೆಲ್ಲ ಒಳ್ಳೆ ಮಳೆ, ಜುಲೈ ಆಗಸ್ಟ್ಗೆಲ್ಲ ಫುಲ್ಲು ನೀರು ತುಂಬೋಗುತ್ತೆ. ಜಾಗ ಬರೋಕ್ಕಾಗಲ್ಲ, ರೋಡೇ ಇರಲ್ಲ ಈ ಜಾಗಕ್ಕೆ. ಮತ್ತು ನೀರು ಖಾಲಿಯಾದಾಗ ಮಾತ್ರ ಈ ಕಡೆ ಬರ್ಬೋದು ಅಷ್ಟೇ. ಹಾಗಾಗಿ ಹಿಂಗೆ ಬಂದಿದ್ದೆ, ಒಂದು ವೀಡಿಯೋ ಹಾಕೋಣ ಅಂತ ಇಷ್ಟ ಆಯಿತು. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬರು ಆಗ್ತಾಯಿದ್ದಾರೆ, ಓಕೆ. ಮತ್ತು ವೀಡಿಯೋಗಳು ರನ್ನಿಂಗಲ್ಲಿ ಇದ್ದಾವೆ. ನಾನು ಇನ್ನೂ ತುಂಬ ವೀಡಿಯೋಗಳು ಚೆನ್ನಾಗಿ ಮಾಡಬೇಕು ಅಂತಲೇ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ಸಪೋರ್ಟ್ ಮಾಡಿ, ಎಲ್ಲರದ್ದು ಸಪೋರ್ಟ್ ಇರಲಿ. ಒಂದೊಳ್ಳೆ ಕ್ಯಾಮ್ರಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ ಈ ಥರ ಎಲ್ಲ ವೀಡಿಯೋ ಮಾಡೋಕ್ಕೆ. ಈ ಮೊಬೈಲಲ್ಲಿ ಏನೂ ಅಷ್ಟು ಕ್ಲಿಯರಿಟಿ ಕಾಣ್ತಾಯಿಲ್ಲ. ಆವಾಗಲೇ ಐನ ಅಟ್ಯಾಕ್ ಮಾಡ್ತು. ಮತ್ತು ಇದು ಕಾಡು ಕೆನ್ನಾಯಿ ಅಂತ ಹೇಳ್ತೀವಿ ನಾವು, ಅದು ಜಿಂಕೆಗಳ ಗುಂಪಿಗೆ ಅಟ್ಯಾಕ್ ಮಾಡ್ತು. ಅದೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಆ ಥರ ಏನಾರು ಆದಾಗ ಹಾಕ್ತೀನಿ. ನೋಡಿ, ಆನೆ ಮರಿ ಎಲ್ಲ ಪೂರ್ತಿ ಒಂದು ಗುಂಪೇ ಇದೆ, ಒಂದು ಫ್ಯಾಮಿಲಿನೇ ಇದೆ ಇದ್ರದ್ದು. ಚೆನ್ನಾಗಿದೆ, ಒಳ್ಳೆ ವಾತಾವರಣ. ಕಣ್ಣು ತುಂಬಿಕೊಂಡೆ, ತುಂಬ ಖುಷಿ ಆಯಿತು. ಮತ್ತು ಜೀವನದ ಜಂಜಾಟಗಳು ಇದ್ದಿದ್ದೆ. ಸಂಜೆ ಹೊತ್ತು ಈ ಥರ ಒಂದು ಸನ್ಸೆಟಲ್ಲಿ ಈ ಥರ ಒಂದು ಪ್ರಾಣಿಗಳನ್ನ ನೋಡ್ತಾ ಒಂದೇನೋ ಒಂದು ಟೀ ಕುಡಿತಾ ಇರೋಕ್ಕೆ ಖುಷಿ ಆಗುತ್ತೆ. ನಾನು ಎಚ್ ಡಿ ಕೋಟೆ ತಾಲೂಕಲ್ಲಿ ಹುಟ್ಟಿರೋದಕ್ಕೆ ಪುಣ್ಯ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪುಣ್ಯ ಮಾಡಿದ್ದೀನಿ ಒಟ್ಟಿನಲ್ಲಿ ನಾನು. ಈ ಥರನೇ ಎಚ್ ಡಿ ಕೋಟೆ ಸುತ್ತಮುತ್ತ ಲ್ಯಾಂಡ್ಗಳು ಕೊಡಿಸೋದು ಇದು ಕೆಲಸಗಳು ಮಾಡ್ತಾಯಿರ್ತೀನಿ. ಹಾಗಾಗಿ ವೀಡಿಯೋ ಹಾಕ್ತಾಯಿರ್ತೀನಿ. ಯಾರಿಗಾರು ಲ್ಯಾಂಡ್ಸ್ ಬೇಕು ಅಂದ್ರೂ ಇದೇ ರೀತಿ ಬ್ಯಾಕ್ ವಾಟ್ರಲ್ಲೂ ಲ್ಯಾಂಡ್ಸ್ ಇದ್ದಾವೆ. ಬಟ್ ತುಂಬ ಕಾಸ್ಟ್ಲಿ ಇದೆ ಬ್ಯಾಕ್ ವಾಟ್ರ್ ಲ್ಯಾಂಡ್ಸು. ಎಲ್ಲ ಹೋಮ್ ಸ್ಟೇ, ರೆಸಾರ್ಟು ಆ ಥರ ಆಗಿರೋದ್ರಿಂದ ತುಂಬ ಕಾಸ್ಟ್ಲಿ ಮಾಡಿ ಇಟ್ಟಿದ್ದಾರೆ. ಇವತ್ತೇನಿದ್ರು ಎಕರೆ ಬ್ಯಾಕ್ ವಾಟ್ರಲ್ಲಿ, ನಮ್ಮ ಕಬಿನಿ ಬ್ಯಾಕ್ ವಾಟ್ರು ಎಕರೆಗೆ ಪರ್ಚೇಸ್ ಮಾಡ್ತೀನಿ ಅಂದರೆ 1 CR ಮೇಲೆ ಬೇಕು. 1 CR ಆದರೂ ಫೈನಲ್ ಬೇಕು, ಆ ರೀತಿ ಆಗಿದೆ. ಮತ್ತು ಲ್ಯಾಂಡ್ಗಳಿಲ್ಲ ಬ್ಯಾಕ್ ವಾಟ್ರಲ್ಲಿ, ಎಲ್ಲ ಬಫರ್ ಝೋನು ಮತ್ತು ಫಾರೆಸ್ಟ್ ಎಲ್ಲ ಇರೋದ್ರಿಂದ ಬಫರ್ ಝೋನ್ ಮಾಡಿಬಿಟ್ಟಿದ್ದಾರೆ. ಗ್ರೀನ್ ಝೋನು ಮತ್ತು ಯೆಲ್ಲೋ ಝೋನು ಆ ಥರ ಎಲ್ಲ ಬೇರೆ ಕಡೆ ನೋಡ್ಬೋದು. ಆ ಥರ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಯಾರಾದರೂ ಜಮೀನನ್ನು ಹುಡುಕ್ತಾ ಇದ್ದರೆ ಎಚ್ ಡಿ ಕೋಟೆ ತಾಲೂಕಲ್ಲಿ ವಿಜಯಕುಮಾರ್ ಅಂತ, ನಾನು ಅದ್ರ ಬಗ್ಗೆ ಕೆಲಸ ಮಾಡ್ತಾಯಿರ್ತೀನಿ. ನಾನು ಕಾಲ್ ಮಾಡಿ, ನನ್ನ ನಂಬರ್ ಹಾಕಿರ್ತೀನಿ, ನನ್ನ ಪೇಜ್ ಚೆಕ್ ಮಾಡಿ ನನ್ನ ನಂಬರ್ ಸಿಗುತ್ತೆ. ಓಕೆ, ಹೇಳೋಕ್ಕೆ ಇಷ್ಟಪಡ್ತೀನಿ. ಲವ್ ಯು ಆಲ್, ಬಾಯ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ.